ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಆನರ್ ಮ್ಯಾಜಿಕ್ ಬುಕ್ 14 Pro ಫುಲ್ ರಿವ್ಯೂ ಆದರೆ ನೋಡೋಣ. ಆಲ್ರೆಡಿ ಇದು ನಮ್ಮ ಚಾನಲ್ನಲ್ಲಿ ಅನ್ಬಾಕ್ಸಿಂಗ್ ಆ್ಯಂಡ್ ಇದರ ಸ್ಪೆಸಿಫಿಕೇಷನ್ಗಳನ್ನು ಕೂಡ ಆಲ್ರೆಡಿ ಹೇಳಿ ಒಂದು ವಿಡಿಯೋ ಆದರೆ ಮಾಡಿದ್ದೀವಿ. ಆಮೇಲೆ ಒಂದು ವಾರದ ನಂತರ ಇದನ್ನು ಟೆಸ್ಟ್ ಮಾಡಿ ಫುಲ್ ರಿವ್ಯೂ ಆದರೆ ಕೊಡ್ತಾ ಇದ್ವಿ. ಸೊ ಈ ವಿಡಿಯೋದಲ್ಲಿ ಇದರ ಪರ್ಫಾರ್ಮೆನ್ಸು, ರಿಯಲ್ ಟೈಮ್ ಬ್ಯಾಟ್ರಿ ಬ್ಯಾಕಪ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ಮೊದಲನೇದಾಗಿ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಯೂಸ್ ಮಾಡಿರುವಂಥದ್ದು i5 13420H ಯೂಸ್ ಮಾಡಿದ್ದಾರೆ. ಇನ್ನು ಇದನ್ನು ನಾವು ಡೈಲಿ ಒಂದು 6-7 ದಿನ ಆದರೆ ಯೂಸ್ ಮಾಡಿದ್ದೀವಿ. ಲೈಟಾಗಿ ಯೂಸ್ ಮಾಡಿದ್ದೀವಿ, ಹೆವಿ ಯೂಸ್ ಮಾಡಿದ್ದೀವಿ. ನಮ್ಮ ಈ 7 ದಿನದಲ್ಲಿ ಯಾವುದೇ ಲ್ಯಾಗ್ ಆಗೋದಾಗಲಿ, ಯಾವ ಸ್ಲೋನೆಸ್ ಆಗೋದಾಗಲಿ ಇದುವರೆಗೂ ಆಗಿಲ್ಲ. ಸೊ ಪರ್ಫಾರ್ಮೆನ್ಸಲ್ಲಿ ಮೇಜರಾಗಿ ಯಾವುದೇ ಇಶ್ಯೂಸ್ ಆದರೆ ಇಲ್ಲ, ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಈಗ ನಾವು ಮೇಯ್ನಾಗಿ ಸಿನಿ ಬೆಂಚ್ ಮಾರ್ಕ್ಸ್ ನೋಡೋಣ. ಸಿನಿ ಬೆಂಚ್ ಮಾರ್ಕ್ನಲ್ಲಿ ಸಿಂಗಲ್ ಕೋರು 1713 ಬಂದರೆ ಮಲ್ಟಿ ಕೋರ್ನಲ್ಲಿ 8013 ಬಂದಿದೆ. ಇನ್ನು ಗೀಕ್ ಬೆಂಚ್ ಮಾರ್ಕ್ನಲ್ಲಿ ಸಿಂಗಲ್ ಕೋರು 1683 ಬಂದರೆ ಮಲ್ಟಿ ಕೋರ್ನಲ್ಲಿ 8127 ಬಂದಿದೆ. ಈ ಪಿ ಸಿ ಮಾರ್ಕ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾವು ಡೈಲಿ ಮಾಡುವಂಥ ಟಾಸ್ಕ್ಗಳನ್ನ ಆಗ್ಬೋದು. ಸೊ ಹೆವಿ ಲೋಡು ಹಾಕಿದ್ರೆ ಒಂದು ವೇಳೆ ಎಷ್ಟು ಪಾಯಿಂಟ್ಸ್ ಬರುತ್ತೆ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸಿನಿ ಬೆಂಚ್ ಮಾರ್ಕ್ ಅಂತ ಬರುತ್ತೆ. ಇದು ಲ್ಯಾಪ್ಟಾಪಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಷ್ಟು ಸ್ಕೋರ್ ಬರುತ್ತೋ ಅಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗೆ. ಸೊ ಇದರಲ್ಲಿ ಬಂದಂಥ ಪಿ ಸಿ ಮಾರ್ಕ್ 5553 ಬಂದಿದೆ. ಇದು ಒಂದು ಗುಡ್ ಸ್ಕೋರ್. ಇದರಲ್ಲಿ 16 GB ರ್ಯಾಮ್ ಇರುತ್ತೆ. LPDDR4X ಯೂಸ್ ಮಾಡಿದ್ದಾರೆ ಆ್ಯಂಡ್ 4266 MHz ಆದರೆ ಸ್ಪೀಡ್ ಇದೆ. 512 GB NVMe SSD ಇದೆ. ವಿಂಡೋಸ್ 11 ಜೊತೆಗೆ ಬರುತ್ತೆ ಮತ್ತು ಇದರಲ್ಲಿ Wi-Fi 6 ಇದೆ. ಸೊ ಪರ್ಫಾರ್ಮೆನ್ಸ್ನಲ್ಲಿ ಡೈಲಿ ಟಾಸ್ಕ್ನಲ್ಲಿ ಆದರೆ ಯಾವ ಪ್ರಾಬ್ಲಮ್ಸ್ ಆದರೆ ಇಲ್ಲ. ಇನ್ನು ಈ ಲ್ಯಾಪ್ಟಾಪ್ನ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ಇವರು ಇದರಲ್ಲಿ ಯೂಸ್ ಮಾಡಿರುವಂಥದ್ದು 720p ಕ್ಯಾಮ್ರಾ ಆದರೆ ಯೂಸ್ ಮಾಡಿದ್ದಾರೆ. ಸೊ ಈ ಬೆಲೆಗೆ ಇನ್ನು ಸ್ವಲ್ಪ ಬೆಟರ್ ಆಗಿ ಅಟ್ಲೀಸ್ಟ್ 1080p ಆದರೂ ಕೊಟ್ಟಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಒನ್ಸ್ ಈ ಲ್ಯಾಪ್ಟಾಪ್ನ ನೀವು ಬೈ ಮಾಡಿದ್ದೀರಾ ಅಂತಂದರೆ ಇದರಲ್ಲಿ ಅಪ್ಗ್ರೇಡ್ಗೆ ಯಾವುದೇ ಆಪ್ಷನ್ ಇರಲ್ಲ. ಇನ್ನು ಮೇಯ್ನ್ ಆಗಿ ಲ್ಯಾಪ್ಟಾಪ್ನಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ಇದರಲ್ಲಿ 60 Wh ಬ್ಯಾಟ್ರಿ ಇರುತ್ತೆ. ಕಂಪ್ನಿಯವರು ಕ್ಲೈಮ್ ಮಾಡಿರೋ ಪ್ರಕಾರ 12 ಅವರ್ ಬರುತ್ತೆ ಅಂತ ಕಂಪ್ನಿಯವರು ಕ್ಲೈಮ್ ಮಾಡಿದ್ದಾರೆ. ಬಟ್ ರಿಯಲ್ ಲೈಫಲ್ಲಿ ನಾವು ಟೆಸ್ಟ್ ಮಾಡಿದಾಗ, ನಾವು ಹೆವಿ ಯೂಸ್ ಮಾಡಿದಾಗ ಇದು ನಮಗೆ ಬಂದಿದ್ದು 4 to 5 hours ಮಾತ್ರ ಬಂತು. ಒಂದು ವೇಳೆ ನೀವು ಲೈಟ್ ಯೂಸರ್ ಆಗಿದ್ರೆ ಅಥವಾ ನಾರ್ಮಲ್ ಯೂಸರ್ ಆಗಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಪ್ ಟು ಅಂತ ಅಂದ್ರೂ 7 hours ಬರುತ್ತೆ. ಕಂಪ್ನಿಯವರು ಹೇಳಿರೋ ಪ್ರಕಾರ 12 ಅವರ್ ಆದರೆ ಬರಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡೋದಾದರೆ, ಇದರಲ್ಲಿರುವ ಸ್ಪೀಕರಲ್ಲಿ ವೋಕಲ್ಸ್ ಆಗಿರ್ಬೋದು ಅಥವಾ ಡೈಲಾಗ್ ಆಗಿರ್ಬೋದು ಕ್ಲಾರಿಟಿ ಆದರೆ ತುಂಬ ಚೆನ್ನಾಗಿದೆ, ಬಟ್ ಬೇಸ್ ಆದರೆ ಇರಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, ನಮ್ಮ ಹತ್ರ ಇರೋದು 14 inch ಡಿಸ್ಪ್ಲೇ. ಇದು ಫುಲ್ HD IPS ಡಿಸ್ಪ್ಲೇ, ಆ್ಯಂಟಿ ಗ್ಲೇಯರ್ ಇರುತ್ತೆ. ಇದೇ ಮಾಡೆಲ್ನಲ್ಲಿ ನಮಗೆ 16 inch ಕೂಡ ಸಿಗುತ್ತೆ. ಸೊ ನಮ್ಮ ಹತ್ರ ಇರೋದು ಪ್ರೆಸೆಂಟ್ ಈಗ 14 inch ಡಿಸ್ಪ್ಲೇ. 16:1 ರೇಷಿಯೋ ಇರುತ್ತೆ. ಸೊ ಕಂಟೆಂಟ್ ಏರಿಯಾ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. TUV ಸರ್ಟಿಫೈಡ್ ಇರುತ್ತೆ. 100% sRGB ಇರುತ್ತೆ. ಗುಡ್ ಡಿಸ್ಪ್ಲೇ, ಬಟ್ ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿತ್ತು. ಈ ಬಜೆಟ್ನಲ್ಲಿ ಕೆಲವೊಂದು ಲ್ಯಾಪ್ಟಾಪು ಇದಕ್ಕಿಂತ ಸ್ವಲ್ಪ ಡಿಸ್ಪ್ಲೇ ಬೆಟರ್ ಆಗಿದ್ರೆ ತರ್ತಿದೆ. ಸೊ ಇನ್ನು ಸ್ವಲ್ಪ ಬೆಟರ್ ಆಗಿದ್ರೆ ತರಬೇಕಾಗಿತ್ತು ಇವರು. ಇನ್ನು ಈ ಲ್ಯಾಪ್ಟಾಪಲ್ಲಿರುವ ಟ್ರ್ಯಾಕ್ ಪ್ಯಾಡ್ ಬಗ್ಗೆ ಹೇಳೋದಾದರೆ, ಟ್ರ್ಯಾಕ್ ಪ್ಯಾಡ್ ಆದರೆ ಚೆನ್ನಾಗೇ ಇದೆ, ಬಟ್ ಪ್ರೆಸ್ ಮಾಡೋವಾಗ ಈ ರೀತಿ ಸ್ವಲ್ಪ ಲೈಟಾಗಿ ಕೊಟ್ಟಿದ್ರೆ, ಸ್ವಲ್ಪ ಲಿಟಲ್ ಬಿಟ್ ಹಾರ್ಡ್ ಇದೆ, ಲೈಟಾಗಿ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು ಟ್ರ್ಯಾಕ್ ಪ್ಯಾಡಲ್ಲಿ ಮಾತ್ರ. ಮತ್ತು ಈ ಕೀಬೋರ್ಡ್ನಲ್ಲಿ ಬ್ಯಾಕ್ ಲೈಟ್ ಕೀಬೋರ್ಡ್ನೊಂದಿಗೆ ಬರುತ್ತೆ. ಇದನ್ನು 3 levelsವರೆಗೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಕೀಬೋರ್ಡ್ ಕ್ವಾಲಿಟಿಯಲ್ಲಾಗಲಿ ನಮಗೆ ಎಲ್ಲೂ ಯಾವ ಇಶ್ಯೂ ಆದರೆ ಇಲ್ಲ. ಎಲ್ಲ ಮಲ್ಟಿಮೀಡಿಯಾ ಬಟನ್ಸು ಕೊಟ್ಟಿದ್ದಾರೆ ಆ್ಯಂಡ್ ಕೀಬೋರ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಿಂಜ್ ಕ್ವಾಲಿಟಿ ನೋಡೋದಾದರೆ, ನಮಗೆ ಹಿಂಜ್ ಕ್ವಾಲಿಟಿ ಕೂಡ ನಮಗೆ ಚೆನ್ನಾಗಿದೆ. ಒನ್ ಹ್ಯಾಂಡಲ್ಲೇ ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಹಿಂಜ್ ಕ್ವಾಲಿಟಿ ಆದರೆ ನಮಗೆ ಚೆನ್ನಾಗಿದೆ. ಸ್ವಲ್ಪ ಲಿಟಲ್ ಬಿಟ್ ನಾರ್ಮಲ್ ಆಗಿ ಮಿನಿಮಲ್ ಆಗಿದ್ರೆ ಇದೆ. ಇನ್ನು ಈ ಲ್ಯಾಪ್ಟಾಪ್ನಲ್ಲಿ ಸ್ಕ್ರೀನ್ ಫ್ಲೆಕ್ಸ್ ಆದರೆ ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿನೇ ಇದೆ. ಬಾಡಿ ಫ್ಲೆಕ್ಸು ಮಿನಿಮಲ್ ಆಗಿದೆ. ಇನ್ನು ಈ ಲ್ಯಾಪ್ಟಾಪಲ್ಲಿ ನಾವು ಬೆಸಲ್ಸ್ ನೀವು ಸೈಡಲ್ಲಿ ನೋಡ್ಬೋದು, ನಮಗೆ ತುಂಬ ಥಿನ್ ಬೆಸಲ್ಸ್ ಆದರೆ ಕೊಟ್ಟಿದ್ದಾರೆ, ಸ್ಲಿಮ್ ಆಗಿ ಕೂಡ ಇದೆ. ಈಗ ಮೇನ್ ಟಾಪಿಕ್ಗೆ ಬರೋಣ. ಈ ಬೆಲೆಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ಅಂತ ಅಂದರೆ ಮಾಡ್ಬೋದು, ಬಟ್ ಒಂದೇನು ಬಿಟ್ಕೊಳ್ಳಿ, ಈ ಲ್ಯಾಪ್ಟಾಪ್ನ ಒಂದು ವೇಳೆ ತೊಗೊಳ್ತೀರಾ ಅಂತಂದರೆ 16 GB ಇರೋದನ್ನ ರ್ಯಾಮ್ನ ತೊಗೊಳ್ಳಿ. ಯಾಕಂತಂದರೆ ಒಂದು ವೇಳೆ 8 GB ತೊಗೊಂಡಿದ್ದೀರಾ ಅಂತಂದರೆ ಅಪ್ಗ್ರೇಡ್ ಆಪ್ಷನ್ ಇರಲ್ಲ. ಇನ್ನು ಈ ಲ್ಯಾಪ್ಟಾಪ್ನ ಬೆಲೆ ನಮಗೆ ಆನ್ಲೈನಲ್ಲಿ 58,000 ಇದೆ ಪ್ರೆಸೆಂಟು. ನೀವೇನಾದರೂ ಇದನ್ನು ಬೈ ಮಾಡ್ತೀರಾ ಅಂತ ಅಂದರೆ 52-53,000 ಬಂದರೆ ಆಗ ಇದನ್ನು ಬೈ ಮಾಡಿ, ಅವಾಗ ವರ್ತಾಗಿರುತ್ತೆ. ಯಾಕಂದರೆ ಬಜೆಟಲ್ಲಿ, ಇದೇ ಬಜೆಟಲ್ಲಿ ತುಂಬ ಲ್ಯಾಪ್ಟಾಪ್ಗಳಿದ್ದಾವೆ. ಅದನ್ನು ಅಪ್ಕಮಿಂಗ್ ಡೇಸಲ್ಲಿ ನಮ್ಮ ಚಾನಲ್ನಲ್ಲಿ ಬೆಸ್ಟ್ ಲ್ಯಾಪ್ಟಾಪ್ ಅನ್ನೋದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಲ್ಯಾಪ್ಟಾಪ್ಗಳನ್ನ ಸಜೆಸ್ಟ್ ಮಾಡ್ತೀವಿ. ಆ್ಯಂಡ್ ಪ್ರೆಸೆಂಟ್ ಇದನ್ನು ಬೈ ಮಾಡ್ಬೋದು ಅಂತ ಅಂದರೆ ಅದೇ ಹೇಳಿದ್ನಲ್ಲ, 52-53 ಬಂದರೆ ಆಗ ನೀವು ಇದನ್ನು ಒಂದು ಲುಕ್ ಆದರೆ ಹಾಕ್ಬೋದು. ನೀವೇನಾದರೂ ಈ ಲ್ಯಾಪ್ಟಾಪ್ನ ಬೈ ಮಾಡಬೇಕು ಅಂತಿದ್ರೆ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ, ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.